ದೇವರು ಸರ್ವಶಕ್ತ, ಎಲ್ಲರನ್ನೂ ಪ್ರೀತಿಸ್ತಾರೆ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಜಗತ್ತಿನಲ್ಲಿ ಕೆಟ್ಟದ್ದರ ಸೆಳೆತಕ್ಕೆ ಅಂದ್ರೆ ಪ್ರಲೋಭನೆಗೆ ಜಾಗ ಯಾಕಿದೆ? ಇದು ಸಾವಿರಾರು ವರ್ಷಗಳಿಂದ ನಮ್ಮ ತಲೆ ಕುರಿಯುತ್ತಿರುವ ಒಂದು ದೊಡ್ಡ ಪ್ರಶ್ನೆ. ಬನ್ನಿ, ಈ ತರ್ಕದ ಆಳಕ್ಕೆ ಇಳಿದು ಮೂಲ ಆಕಾರಗಳು ಇದಕ್ಕೆ ಏನು ಉತ್ತರ ಕೊಡ್ತವೆ ಅಂತ ನೋಡೋಣ. ನೋಡಿ, ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ ಪ್ರಶ್ನೆನೇ ಇದು. ಇದು ಬರೀ ಧರ್ಮದ ಪ್ರಶ್ನೆ ಅಷ್ಟೇ ಅಲ್ಲ, ಇದೊಂದು ತಾರ್ಕಿಕ ಸವಾಲು ಕೂಡ. ಇದರ ಹಿಂದಿರುವ ಆಳವಾದ ತತ್ವಶಾಸ್ತ್ರವನ್ನ ಬನ್ನಿ ಒಂದೊಂದೇ ಹಂತವಾಗಿ ಬಿಡಿಸಿ ನೋಡೋಣ. ಈ ಇಡೀ ವಾದದ ಅಡಿಪಾಯವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ದೇವ್ರು ನಮ್ಗೆ ಕೊಟ್ಟಿರುವ ಒಂದು ವಿಶೇಷವಾದ ಹಾಗೇನೆ ಸ್ವಲ್ಪ ಸಂಕೀರ್ಣವಾದ ಉಡುಗೊರೆల ಬಗ್ಗೆ ಮೊದಲು ಮಾತಾಡ್ಬೇಕು. ಅದೇ ಸ್ವತಂತ್ರ ಇಚ್ಛೆ. ಈ ತರ್ಕದ ಪ್ರಕಾರ ದೇವರು ಪ್ರಲೋಭನೆಗೆ ಯಾಕೆ ಅವಕಾಶ ಕೊಡ್ತಾರೆ ಅನ್ನೋ ಪ್ರಶ್ನೆಯ ಬೀಗದ ಕೈ ಇರೋದೇ ಸ್ವತಂತ್ರ ಇಚ್ಛೆ ಅನ್ನೋ ಈ ಐಡಿಯಾದಲ್ಲಿ. ಇದು ಸುಮ್ನೆ ಫ್ರೀಡಮ್ ಅಲ್ಲ, ಇದು ಆಯ್ಕೆ ಮಾಡುವ ಶಕ್ತಿ. ಇಲ್ಲಿ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಒಂದು ಆಯ್ಕೆ ನಿಜವಾದ ಆಯ್ಕೆ ಆಗ್ಬೇಕು ಅಂದ್ರೆ ಎರಡೂ ದಾರಿಗಳು ತೆರೆದಿರ್ಬೇಕಲ್ಲ. ಅಂದ್ರೆ ತಪ್ಪು ಮಾಡೋ ಅವಕಾಶವೇ ಇಲ್ಲ ಅಂದ್ರೆ ಸರಿ ಮಾಡೋದ್ರಲ್ಲಿ ಏನ್ ಮಹತ್ವ ಇರುತ್ತೆ. ಹಾಗಾಗಿ ಪಾಪ ಮಾಡೋ ಸಾಧ್ಯತೆ ಇರಬೇಕು, ಅದೇ ಸಮಯದಲ್ಲಿ ಅದನ್ನ ಬೇಡ ಅನ್ನೋ ಶಕ್ತಿಯೂ ಇರಬೇಕು. ಹಾಗಿದ್ರೆ ಈ ಸ್ವತಂತ್ರ ಇಚ್ಛೆ ನಮ್ಮ ಮುಂದೆ ಇಡುವ ಆಯ್ಕೆ ಯಾವುದು? ಇದು ನಮ್ಮನ್ನ ಒಂದು ನಿರ್ಣಾಯಕ ಕ್ರಾಸ್ ರೋಡ್ಸ್ಗೆ ತಂದು ನಿಲ್ಲಿಸುತ್ತೆ. ನೋಡಿ, ಈ ಸ್ವತಂತ್ರ ಇಚ್ಛೆ ಪ್ರತಿ ಜೀವಿಯನ್ನು ಒಂದು ಕವಲು ದಾರಿಯಲ್ಲಿ ತಂದು ನಿಲ್ಲಿಸುತ್ತೆ. ಒಂದು ದಾರಿ ಅನುಗ್ರಹದ ಕಡೆಗೆ ಹೋದ್ರೆ ಇನ್ನೊಂದು ದುರಾಸೆಯ ಕಡೆಗೆ, ಮತ್ತು ಈ ಎರಡೂ ದಾರಿಗಳ ಕೊನೆ ಸಂಪೂರ್ಣವಾಗಿ ಬೇರೆ ಬೇರೆ. ಮೊದಲು ಅನುಗ್ರಹದ ದಾರಿಯನ್ನ ನೋಡೋಣ. ಈ ವಿವರಣೆಯ ಪ್ರಕಾರ ಪಾಪವನ್ನ ಗೆಲ್ಲೋಕೆ ಬೇಕಾದ ದೈವಿಕ ಶಕ್ತಿ ಅಂದ್ರೆ ಅನುಗ್ರಹ ಶಿಲುಬೆಯ ಮೂಲಕ ಸಿಗುತ್ತೆ. ಇದನ್ನ ಒಪ್ಪಿಕೊಳ್ಳೋದೇ ಕ್ಷಮೆ ಮತ್ತು ಶಾಶ್ವತ ಜೀವನದ ಕಡೆಗಿನ ಮೊದಲ ಹೆಜ್ಜೆ. ಇದಕ್ಕೆ ಪೂರ್ತಿ ವಿರುದ್ಧವಾಗಿ ಇರೋದು ದುರಾಸ್ಯ ದಾರಿ. ಇದು ಸುಮ್ನೆ ಮಾಡಿದ ತಪ್ಪಲ್ಲ, ಬದಲಿಗೆ ಅನುಗ್ರಹವನ್ನ ಗೊತ್ತಿದ್ದೂ ತಿರಸ್ಕರಿಸುವ ಒಂದು ಆಯ್ಕೆ. ಈ ಆಯ್ಕೆ ಮಾಡಿದ್ರೆ ಆತ್ಮಸಾಕ್ಷಿಯನ್ನ ಪಕ್ಕಕ್ಕಿಟ್ಟು ಪಾಪದ ಮೇಲೆ ಗೆಲುವು ಸಾಧಿಸೋದು ಅಸಾಧ್ಯ ಆಗತ್ತೆ. ಹಾಗಾದ್ರೆ ಈ ಇಡೀ ಸಿಸ್ಟಂನಲ್ಲಿ ಪ್ರಲೋಭನೆಯ ಪಾತ್ರವಾದ್ರೂ ಏನು? ಸೈತಾನನಂತಹ ಒಂದು ವಿರೋಧಿ ಶಕ್ತಿಯ ಅವಶ್ಯಕತೆ ಯಾಕಿದೆ? ಬನ್ನಿ, ಈ ಪ್ರಮುಖ ಭಾಗವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪ್ರಲೋಭನೆ ಅನ್ನೋದು ಸುಮ್ಸುಮ್ನೆ ಆಗುವಂಥದ್ದಲ್ಲ. ಅದು ಒಂದು ನಿರ್ದಿಷ್ಟ ಶಕ್ತಿ ಜೀವಿಗಳನ್ನು ದೇವರ ಕುಮಾರನಿಗೆ ಅವಿಧೇಯರಾಗುವಂತೆ ಮಾಡಲು ಪ್ರಯತ್ನಿಸುತ್ತೆ. ಇದು ಒಂದು ಆಯ್ಕೆಯ ಕಡೆಗೆ ತಳ್ಳುತ್ತೆ ಅಂತ ಹೇಳ್ಬೋದು. ಈ ಒಂದು ವಾಕ್ಯ ಇಡೀ ವಾದದ ಹೃದಯ ಇದ್ದ ಹಾಗೆ. ಸ್ವಲ್ಪ ಯೋಚನೆ ಮಾಡಿ, ತಪ್ಪು ಮಾಡೋಕೆ ಚಾನ್ಸೇ ಇಲ್ದಿದ್ದಾಗ ಸರಿ ಮಾಡೋದರಿ ಏನ್ ಬೆಲೆ ಇದೆ? ನಿಜವಾದ ವಿಧೇಯತೆ ಅಂದ್ರೆ ತಪ್ಪು ಮಾಡೋಕೆ ಎಲ್ಲ ಅವಕಾಶ ಇದ್ದಾಗ್ಲೂ ಸರಿಯಾದ ದಾರಿಯನ್ನೇ ಆರಿಸ್ಕೊಳ್ಳೋದು. ಹಾಗಾಗಿ ಇಲ್ಲಿ ಲಾಜಿಕ್ ತುಂಬಾನೇ ಸ್ಪಷ್ಟವಾಗಿದೆ. ಪ್ರಲೋಭನೆಯ ಪರೀಕ್ಷೆ ಇಲ್ಲದೆ ನಾವು ಮಾಡೋ ಆಯ್ಕೆಗೆ ಅರ್ಥವೇ ಇರೋದಿಲ್ಲ, ಅದು ನಿಜವಾದ ಆಯ್ಕೆ ಆಗೋದಿಲ್ಲ, ಬದಲಿಗೆ ಮೊದಲೇ ಫಿಕ್ಸ್ ಮಾಡಿದ ಒಂದು ಕ್ರಿಯೆ ಆಗುತ್ತೆ. ಸರಿ, ಈ ಪ್ರಲೋಭನೆ ಮತ್ತು ಆಯ್ಕೆಯ ವ್ಯವಸ್ಥೆ ಕೊನೆಗೆ ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂತ ಈಗ ನೋಡೋಣ. ಈ ಒಂದು ದೇವತಾಶಾಸ್ತ್ರದ ಪ್ರಕಾರ ಎಲ್ಲ ಆಯ್ಕೆಗಳು ಒಂದೇ ಒಂದು ಪಾಯಿಂಟ್ ಸುತ್ತ ಗಿರಿಕೆ ಹೊಡಿತವೆ. ಅದು ದೇವರ ಕುಮಾರನಿಗೆ ವಿಧೇಯರಾಗುವುದು. ಇದೇ ಅಂತಿಮ ಪರೀಕ್ಷೆ. ಕೊನೆಗೆ ಪ್ರಲೋಭನೆಗೆ ಯಾರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದರ ಮೇಲೆ ಎರಡು ಸ್ಪಷ್ಟ ಗುಂಪುಗಳಾಗಿ ವಿಂಗಡಣೆ ಆಗತ್ತೆ. ವಿಧೇಯತೆಯ ದಾರಿ ಹಿಡಿದವರಿಗೆ ಶಾಶ್ವತ ಜೀವನ, ಅವಿಧೇಯರಾದವರಿಗೆ ವಿನಾಶ. ಇಲ್ಲಿ ಕಾರಣ ಮತ್ತು ಪರಿಣಾಮದ ಸಂಬಂಧ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಅನುಗ್ರಹವನ್ನ ಸ್ವೀಕರಿಸಿದರೆ ಪ್ರಲೋಭನೆಯನ್ನ ಗೆಲ್ಲಬಹುದು. ಅದೇ ಅನುಗ್ರಹವನ್ನ ತಿರಸ್ಕರಿಸಿದರೆ ಸೋಲು ಖಚಿತ. ಅಂದರೆ ಪ್ರಲೋಭನೆ ಅನ್ನೋದು ಈ ಸಿಸ್ಟಂನಲ್ಲಿರೋ ಒಂದು ತಪ್ಪಲ್ಲ, ಬದಲಿಗೆ ಅದೊಂದು ಫಿಲ್ಟರ್ ಮಾದ್ರಿ. ಇದು ಆಯ್ಕೆಗಳನ್ನ ಸ್ಪಷ್ಟಪಡಿಸಿ ಯಾರು ಯಾವ ದಾರಿ ಹಿಡಿದ್ರು ಅನ್ನೋದರ ಆಧಾರದ ಮೇಲೆ ಪ್ರತ್ಯೇಕಿಸುತ್ತೆ. ಸರಿ, ಈಗ ನಾವು ಎಲ್ಲವನ್ನೂ ಒಟ್ಟುಗೂಡಿಸಿ ನಾವು ಶುರು ಮಾಡಿದ ಆ ಮೂಲಭೂತ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಸಮಯ ಬಂದಿದೆ. ಹಾಗಾದ್ರೆ ಈ ತಾರ್ಕಿಕ ಸರಪಳಿ ಹೀಗಿದೆ. ದೇವ್ರು ಸ್ವತಂತ್ರ ಇಚ್ಛೆ ಕೊಟ್ರು. ಅದಕ್ಕೆ ಅರ್ಥ ಬರಲು ನಿಜವಾದ ಆಯ್ಕೆ ಬೇಕು. ಆ ಆಯ್ಕೆಗೆ ಒಂದು ಸನ್ನಿವೇಶ ಬೇಕು, ಅದನ್ನ ಪ್ರಲೋಭನೆ ಸೃಷ್ಟಿಸುತ್ತೆ. ಮತ್ತು ಆ ಪ್ರಲೋಭನೆಯನ್ನ ಎದುರಿಸಿ ಮಾಡಿದ ಆಯ್ಕೆಯೇ ಅಂತಿಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದೇ ನಮ್ಮ ನೇರ ಮತ್ತು ಸ್ಪಷ್ಟವಾದ ಉತ್ತರ. ದೇವರು ಪ್ರಲೋಭನೆಗೆ ಅವಕಾಶ ಕೊಡೋದಕ್ಕೆ ಕಾರಣ ಅದು ಸ್ವತಂತ್ರ ಇಚ್ಛೆಯನ್ನ ಅರ್ಥಪೂರ್ಣ ಮಾಡುವ ಒಂದು ವ್ಯವಸ್ಥೆಯ ಭಾಗವಾಗಿದೆ. ಇದರರ್ಥ ಈ ವ್ಯವಸ್ಥೆಯನ್ನ ಪ್ರತಿಯೊಂದು ಜೀವಿಯ ಆಯ್ಕೆಯನ್ನ ಗೌರವಿಸೋಕೆ ಅಂತಾನೆ ವಿನ್ಯಾಸಗೊಳಿಸಲಾಗಿದೆ. ಕೊನೆಗೆ
ಪ್ರತಿಯೊಬ್ಬರೂ ತಮ್ಮದೇ ದಾರಿಯನ್ನ, ತಮ್ಮದೇ ಅಂತ್ಯವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಈ ಇಡೀ ವಿವರಣೆಯ ಕೊನೆಯಲ್ಲಿ ನಮಗೆ ಒಂದು ಮೂಲಭೂತ ಪ್ರಶ್ನೆ ಎದುರಾಗುತ್ತೆ. ಆಯ್ಕೆ ಮಾಡುವ ಸಾಧ್ಯತೆಯೇ ಇಲ್ಲದಿದ್ರೆ ಆ ಸ್ವಾತಂತ್ರ್ಯಕ್ಕೆ ನಿಜವಾಗಿಯೂ ಏನಾದರೂ ಅರ್ಥ ಇರುತ್ತಾ? ಇದರ ಬಗ್ಗೆ ಯೋಚಿಸಿ.